ರಾಜನ ಕುತಂತ್ರಕ್ಕೆ ಪ್ರತಿತಂತ್ರ. ಹುಡುಗಿಯ ಕತೆ. ಪ್ರಾಚೀನ ಕಾಲದಲ್ಲಿ ಚಂದ್ರಗಿರಿ ರಾಜ್ಯದ ರಾಜ ಚಂದ್ರಸೇನನು ತನ್ನ ಸಿಂಹಾಸನವನ್ನು ಗಟ್ಟಿಗೊಳಿಸಿಕೊಳ್ಳಲು ಯಾವಾಗಲೂ ಕುತಂತ್ರಗಳನ್ನು ಹೂಡುತ್ತಿದ್ದನು. ಅವನ ರಾಜ್ಯದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಲೀಲಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಲೀಲೆಗೆ 18 ವರ್ಷಗಳು. ಆಕೆ ತನ್ನ ತಂದೆಯ ಚಿಕ್ಕದೆ ಚೆಂಡುಗಾರನ ಸಹಾಯಕಳಾಗಿ ಕೆಲಸ ಮಾಡುತ್ತಿದ್ದಳು. ಆದರೆ ಲೀಲೆಯ ಬುದ್ಧಿ ಚಂಚಲ. ಆಕೆ ರಾಜನ ಕತೆಗಳನ್ನು ಕೇಳಿ ಗ್ರಾಮದ ಜನರ ನಡುವೆ ಕುತಂತ್ರಗಳ ಬಗ್ಗೆ ಚರ್ಚೆಗಳನ್ನು ಮಾಡುತ್ತಿದ್ದಳು. ರಾಜನು ಯಾರನ್ನೂ ಕ್ಷಮಿಸುವುದಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಿದ್ದರು. ಒಂದು ದಿನ ರಾಜನ ಗುಪ್ತ ಯೋಜನೆ ಬೆಳಕಿಗೆ ಬಂದಿತು. ರಾಜ್ಯದ ಶಕ್ತಿಶಾಲಿ ಸರ್ದಾರ್ಗಳನ್ನು ತೊಡೆಯಬೇಕೆಂದು ಅವನು ನಿರ್ಧರಿಸಿದ್ದನು. ಅದಕ್ಕೆ ಅವನು ಒಂದು ದೊಡ್ಡ ಕುತಂತ್ರ ಹೂಡಿದನು. ಗ್ರಾಮಗಳಲ್ಲಿ ರಾಜನ ದೊರೆಯೇ ಎಂದು ಕರೆಯುವ ಒಂದು ಸಭೆಯನ್ನು ಆಯೋಜಿಸಿ ಅಲ್ಲಿ ಸರ್ದಾರ್ಗಳನ್ನು ವಿಷದಿಂದ ಕೊಲ್ಲುವ ಯೋಜನೆ. ಈ ಸುದ್ದ ಲೀಲೆಯ ಕಿವಿಗೆ ಬಂದಿತು. ರಾಜನ ಸೇವಕನೊಬ್ಬ ಗ್ರಾಮದ ಚೆಂಡಿನಲ್ಲಿ ಮದ್ಯಪಾನ ಮಾಡುತ್ತಾ ತಪ್ಪಾಗಿ ತನ್ನ ತಂಡದವರಿಗೆ ಈ ರಹಸ್ಯ ಹೇಳಿಬಿಟ್ಟನು. ಲೀಲೆ ಆ ಚೆಂಡಿನಲ್ಲಿ ಮುಂಗಾರು ಮಾಡುತ್ತಾ ಒಡಲಾಳದಂತೆ ಕೇಳಿದಳು. ಆಕೆಯ ಹೃದಯ ಹಗುರಿತು. ಇದು ನಮ್ಮ ರಾಜ್ಯದ ಧ್ವಂಸಕ್ಕೆ ಕಾರಣವಾಗುತ್ತದೆ. ನಾನು ತಡೆಯಬೇಕು ಎಂದು ಆಕೆ ನಿರ್ಧರಿಸಿದಳು. ಲೀಲೆಯ ಪ್ರತಿತಂತ್ರ ಆರಂಭವಾಯಿತು. ಆಕೆ ತನ್ನ ಗ್ರಾಮದ ಸ್ನೇಹಿತರೊಂದಿಗೆ ರಹಸ್ಯ ಸಭೆ ಕರೆದಳು. ರಾಜನ ಸೇವಕನನ್ನು ನಾವು ಬೇಕಾಬಿಟ್ಟು ಮಾತನಾಡಿಸೋಣ ಎಂದು ಯೋಚಿಸಿದಳು. ರಾತ್ರಿ ಬೆಳಗ್ಗೆ ಆಕೆ ಒಂದು ಸಣ್ಣ ಚಿಕ್ಕದೆಯಲ್ಲಿ ವಿಷದ ಬಟ್ಟಲನ್ನು ತಯಾರಿಸಿದಳು. ಅದು ನಿಜವಲ್ಲ, ಕೇವಲ ನೀರು ಮತ್ತು ಕೆಂಪು ರಂಗದ ಮಿಶ್ರಣ. ಈ ಬಟ್ಟಲನ್ನು ರಾಜನ ಸೇವಕನಿಗೆ ಕೊಡಿಸಿ, ಇದು ನಿನ್ನ ರಾಜನ ಸಿಹಿ ಔಷಧಿ ಎಂದು ಹೇಳಿದಳು. ಸೇವಕನು ಅದನ್ನು ಕುಡಿದು ಇದು ವಿಷ ಎಂದು ಕೂಗಿ ಬಿದ್ದನು. ಆದರೆ ಅದು ಕೇವಲ ನಟನೆ. ಗ್ರಾಮಸ್ಥರು ಈ ದೃಶ್ಯವನ್ನು ನೋಡಿ ರಹಸ್ಯವನ್ನು ತಿಳಿದುಕೊಂಡರು. ಲೀಲೆಯ ತಂಡ ಈ ವಿಷಯವನ್ನು ಸರ್ದಾರ್ಗಳಿಗೆ ತಿಳಿಸಿತು. ಅವರು ರಾಜನ ಸಭೆಗೆ ಬರಲು ನಿರಾಕರಿಸಿದರು. ಇದರಿಂದ ರಜನ ಕುಪಿತನಾಗಿ ಗ್ರಾಮವನ್ನು ದಂಡನಿತ್ತು. ಆದರೆ ಲೀಲೆಯ ಮುಂದಿನ ಹೆಜ್ಜೆ ಚತುರ. ಆಕೆ ರಾಜನ ರಾಣಿಯೊಂದಿಗೆ ಸಂಪರ್ಕ ಸಾಧಿಸಿದಳು. ರಾಣಿ ರಾಜನ ಕುತಂತ್ರಗಳಿಂದ ತುಂಬಾ ನೋಡಿದ್ದಳು. ಲೀಲೆ ರಾಣಿಗೆ ಒಂದು ಪತ್ರ ಬರೆದು ರಾಜನ ಯೋಜನೆಯು ನಿಮ್ಮನ್ನು ತೊಡೆಯಲಿದೆ ಎಂದು ಎಚ್ಚರಿಸಿದಳು. ರಾಣಿ ಈ ಪತ್ರವನ್ನು ರಾಜನ ಮುಂದೆ ಓದಿಸಿದಳು. ರಾಜನು ಆಘಾತಗೊಂಡನು. ಅವನು ತನ್ನ ಯೋಜನೆಯನ್ನು ಬಿಟ್ಟು ಸರ್ದಾರ್ಗಳೊಂದಿಗೆ ಒಪ್ಪಂದ ಮಾಡಿಕೊಂಡನು. ಗ್ರಾಮವನ್ನು ರಕ್ಷಿಸಲು ರಾಜನು ಲೀಲೆಯನ್ನು ರಾಜವೈದ್ಯರಾಗಿ ನೇಮಿಸಿದನು. ಲೀಲೆಯ ಕತೆ ರಾಜ್ಯದಲ್ಲಿ ಪ್ರಸಿದ್ಧಿಯಾಯಿತು. ಒಂದು ಹುಡುಗಿಯ ಬುದ್ಧಿ ರಾಜನ ಕುತಂತ್ರವನ್ನು ನಾಶ ಮಾಡಿತು ಎಂದು ಜನರು ಹಾಡಿದರು. ಲೀಲೆ ತನ್ನ ಗ್ರಾಮಕ್ಕೆ ಮರಳಿ ಪ್ರತಿತಂತ್ರವು ಸತ್ಯದಿಂದ ಮಾತ್ರ ಬರುತ್ತದೆ ಎಂದು ಹೇಳಿದಳು. ರಾಜ್ಯದಲ್ಲಿ ಶಾಂತಿ ನೆಲೆಗೊಂಡಿತು ಮತ್ತು ಲೀಲೆಯ ಹೆಸರು ಇತಿಹಾಸದಲ್ಲಿ ಬೆಳಗಿಬಿಟ್ಟಿತು.